ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಗೋತ್ರ ಪ್ರವರ 4 ಪಾರ್ಟ್ ಆಯಿತು. ಇದು 5ನೇದು. 120 ಗೋತ್ರ ಇದುವರೆಗೆ ನೋಡಿದ್ದಾವೆ. ಅದಕ್ಕೆ ಮೇಲೆ ಇನ್ನೂ ನೋಡೋಣ. ಇದು ತ್ರಯಾರ್ಷಯ. ಫಸ್ಟು ಗಾರ್ಸಮದ ಗೋತ್ರ. ಅದಕ್ಕೆ ಗಾರ್ಸಮದ ಗೃತ್ಸಮದ ಅಂತ 2 ಹೆಸರು ಉಂಟು ಆ ಗೋತ್ರಕ್ಕೆ. ಅದಕ್ಕೆ ಪ್ರವರ ಭಾರ್ಗವ ಸೌದಹೋತ್ರ ಸೌಣಹೋತ್ರ ಗಾರ್ಸಮದ ಅಂತ ಪ್ರವರ. ಆಮೇಲೆ ಕಾಲವ ಗೋತ್ರ. ಅದಕ್ಕೆ ವೈಶ್ವಾಮಿತ್ರ ದೈವರಾತ ಔತಲ ಪ್ರವರ. ಆಮೇಲೆ ಕಾವೇಭವ ಗೋತ್ರ. ವೈಶ್ವಾಮಿತ್ರ ದೈವರಾತ ಔತಲ ಪ್ರವರ. ಆಮೇಲೆ ಕಾಶ್ಯಪ ಗೋತ್ರ. ಅದಕ್ಕೆ ಕಶ್ಯಪೇಯ ಹಾಗೆ ಅಂತ ಒಂದು ಹೆಸರು ಉಂಟು. ಕಶ್ಯಪೇಯ ಅಂತ 3 ಹೆಸರಿದೆ ಅದಕ್ಕೆ ಕಾಶ್ಯಪ ಆವತ್ಸಾರ ನೈರ್ಧ್ರುವ ಪ್ರವರ. ಆಮೇಲೆ ಕಾಶ್ಯಪಿ ಗೋತ್ರ. ಅದಕ್ಕೆ ಭಾರ್ಗವ ವೈತಹವ್ಯ ರೈವಸ ಪ್ರವರ. ಆಮೇಲೆ ಗುಗ್ಗುಲಿ ಅಂತ ಗೋತ್ರ. ಅದಕ್ಕೆ ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಪ್ರವರ. ಆಮೇಲೆ ಕುಚಿಕ ಗೋತ್ರ. ಇದಕ್ಕೆ ವೈಶ್ವಾಮಿತ್ರ ದೇವರಾತ ಔತಲ ಪ್ರವರ. ಅದಕ್ಕೆ ಇನ್ನೊಂದು ಪ್ರವರ ಹೇಳ್ತಾರೆ ವೈಶ್ವಾಮಿತ್ರ ಆಗಮರ್ಷಣ ಕೌಶಿಕ. ಆಮೇಲೆ ಕುಂಠಿನ ಅಂತ ಗೋತ್ರ. ಅದಕ್ಕೆ ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಅಂತ ಪ್ರವರ. ಆಮೇಲೆ ಕುತ್ಸ ಗೋತ್ರ. ಆಂಗೀರಸ ಆಂಬರೀಷ ಯೌವನಾಸ್ವ ಪ್ರವರ. ಅದಕ್ಕೆ ಇನ್ನೊಂದು ಪ್ರವರ ಆಂಗೀರಸ ಮಾಂಧಾತ್ರ ಕೌತ್ಸ ಹಾಗಂತ ಪ್ರವರ. ಆಮೇಲೆ ಕೋಮಿಲ ಗೋತ್ರ. ಅದಕ್ಕೆ ಕಾತ್ಸಪ ಆಸಿತ ದೈವಲ ಪ್ರವರ. ಆಮೇಲೆ ಕೋಹಲ ಗೋತ್ರ. ಇದಕ್ಕೆ 4 ಪ್ರವರ ಹೇಳ್ತಾರೆ. ಕಾಶ್ಯಪ ಆವತ್ಸಾರ ಸಾಂಡಿಲ್ಯ 1, ಕಾಶ್ಯಪ ಆವತ್ಸಾರ ದೈವಲ 2, ಕಾಶ್ಯಪ ಆವತ್ಸಾರ ಆಸಿತ 3, ಕಾಶ್ಯಪ ಅಸ್ಥಿಲ ದೈವಲ 4. ಆಮೇಲೆ ಕೌಂಡಿನ್ಯ ಗೋತ್ರ. ಆಂಗೀರಸ ಭಾರಸ್ಪತ್ಯ ಭಾರದ್ವಾಜ. ವಾಸಿಷ್ಠ ಮೈತ್ರಾವರಣ ಕೌಂಡಿನ್ಯ ಅಂತ ಒಂದು ಹೇಳೋರು, ಅದು ನೋಡಿಕೊಂಬೇಕು. ಆಮೇಲೆ ಗೌತಮ ಗೋತ್ರ. ಅದಕ್ಕೆ ಆಂಗೀರಸ ಆಯಾಸ್ಯ ಗೌತಮ. ಅದು 3 ಪ್ರವರ ಹೇಳ್ತಾರೆ. ಅದು 2ನೇದು ಆಂಗೀರಸ ಔಚತ್ಯ ಔಸಿಜ. 3ನೇದು ಆಂಗೀರಸ ಔಚತ್ಯ ಗೌತಮ. ಆಮೇಲೆ ಕೌಂದ್ರೇಯ ಗೋತ್ರ. ಅದಕ್ಕೆ ಆತ್ರೇಯ ವಾಮಾಧ್ಯ ಪೌತ್ರಿಕ ಹಾಗೆ ಅಂತ ಪ್ರವರ. ಆಮೇಲೆ ಕೌಮಾಂಡ ಅಂತ ಗೋತ್ರ. ಅದಕ್ಕೆ ಆಂಗೀರಸ ಔಸಿಜ ಕಾಕ್ಷೀವತ ಪ್ರವರ. ಅದು 3 ಪ್ರವರ ಹೇಳ್ತಾರೆ. ಆಂಗೀರಸ ಔತ ಕಾಕ್ಷೀವತ. ಔತತ್ಯ ಗೌತಮ ಕೌಮಾನ್ ಪ್ರವರ. ಕೌರ ಗೋತ್ರ. ಇದಕ್ಕೆ ಆಂಗೀರಸ ಕೌರ ಕಾನ್ವೆ ಪ್ರವರ. ಕೌರ ಪರಾಸರ ಗೋತ್ರ. ಅದಕ್ಕೆ ವಾಸಿಷ್ಠ ಸಾಕ್ತ್ಯ ಪಾರಾಸರ್ಯ ಪ್ರವರ. ಆಮೇಲೆ ಗೌರಿವೀತ ಗೋತ್ರ. ಅದಕ್ಕೆ ಆತ್ರೇಯ ಆಚನಾನಸ ಪೌರ್ವಾತಿಥಿ ಪ್ರವರ. ಆಮೇಲೆ ಆಂಗಿರಸ ಕೌರಿವೀತ ಸಾಂಖ್ಯ. ಇದಕ್ಕೆ 3 ಪ್ರವರ ಹೇಳ್ತಾರೆ. 2ನೇದು. 3ನೇದು ಸಾಂಖ್ಯ ಗೌರಿವೀತ ಸಾಂಕೃತ ಪ್ರವರ. ಆಮೇಲೆ ಕೌಶಿಕ ಗೋತ್ರ. ವೈಶ್ವಾಮಿತ್ರ ಆಗಮರ್ಷಣ ಕೌಶಿಕ. ಇನ್ನೊಂದು ಪ್ರವರ ವೈಶ್ವಾಮಿತ್ರ ಸಾಲಂಕಾಯನ ಕೌಶಿಕ. ಆಮೇಲೆ ಇನ್ನೊಂದು ಪ್ರವರ ವೈಶ್ವಾಮಿತ್ರ ಆಸ್ಮಾತ್ರಯ ವಾತುಲ. 3 ಪ್ರವರ ಹೇಳ್ತಾರೆ ಕೌಶಿಕ ಗೋತ್ರಕ್ಕೆ. ಆಮೇಲೆ ಕ್ರತುಗೋತ್ರ. ಕ್ರತುಗೋತ್ರಕ್ಕೆ ಆಗಸ್ತ್ಯ ಮಾಹೇಂದ್ರ ಮಾಯೂಭುವ ಪ್ರವರ. ಆಮೇಲೆ ಕೃಷ್ಣ ಪರಾಸರ ಗೋತ್ರ. ಅದಕ್ಕೆ ವಾಸಿಷ್ಠ ಸಾಂತ್ಯ ಪಾರಾಸರ್ಯ ಪ್ರವರ. ಆಮೇಲೆ ಕೃಷ್ಣಾತ್ರೇಯ ಗೋತ್ರ. ಅದಕ್ಕೆ ಆತ್ರೇಯ ಆರ್ಚನಾನಸ ಸ್ಯಾವಾಸ್ವ ಪ್ರವರ. ಆಮೇಲೆ ಕ್ಷಾಮ್ಯಾಯನ ಗೋತ್ರ. ಅದಕ್ಕೆ ಆಂಗೀರಸ ಭಾರಸ್ಪತ್ಯ ಭಾರದ್ವಾಜ ಪ್ರವರ. ಆಮೇಲೆ ಸಾಕ್ರ ವರ್ಣಾಯನ ಗೋತ್ರ. ಅದಕ್ಕೆ ವೈಶ್ವಾಮಿತ್ರ ಅಷ್ಟಕ ಲೋಹಿತ ಪ್ರವರ. ಅದಕ್ಕೆ 3 ಪ್ರವರ ಹೇಳ್ತಾರೆ. 1 ಹೇಳಿದ್ದು. 2ನೇದು ವೈಶ್ವಾಮಿತ್ರ ಮಾತುಶ್ಚಂದಸ ಅಷ್ಟಕ. 3ನೇದು ಆಂಗೀರಸ ವೈಶ್ವಾಮಿತ್ರ ಲೋಹಿತ. ಆಮೇಲೆ ಶಾಂತಿ ಹಾಗೆ ಅಂತ ಗೋತ್ರ. ಅದಕ್ಕೆ ಆತ್ರೇಯ ಆರ್ಚನಾನಸ ಸ್ಯಾವಾಸ್ವ ಪ್ರವರ. ಆಮೇಲೆ ಚಾಂದ್ರಾಯನ ಗೋತ್ರ. ಅದಕ್ಕೆ ಆಂಗೀರಸ ಕೌರವೀತ ಸಾಂಕೃತ್ಯ ಪ್ರವರ. ಆಮೇಲೆ ಸೈಕ ಹಾಗೆ ಅಂತ ಗೋತ್ರ. ಅದಕ್ಕೆ ವಾಸಿಷ್ಠ ಐಂದ್ರ ಪ್ರಮದ ಆವಾತ್ ವಸವ್ಯ ಪ್ರವರ. ಆಮೇಲೆ ಜಮದಗ್ನಿ ಗೋತ್ರ. ಅದಕ್ಕೆ ಭಾರ್ಗವ ಶ್ಯಾವಣ ಆಪ್ನವಾನ ಪ್ರವರ. ಆಮೇಲೆ ಜಹ್ನು ಗೋತ್ರ. ಅದಕ್ಕೆ ವೈಶ್ವಾಮಿತ್ರ ಸಾಲಂಕಾಯನ ಕೌಶಿಕ. ಆಮೇಲೆ ಜಾತೂಕರ್ಣ್ಯ ಅಂತ ಗೋತ್ರ. ಅದಕ್ಕೆ ವಾಸಿಷ್ಠ ಆತ್ರೇಯ ಜಾತೂಕರ್ಣ್ಯ ಹಾಗೆಂತ ಪ್ರವರ. ಇನ್ನೊಂದು ಪ್ರವರ ಹೇಳ್ತಾರೆ ವಾಸಿಷ್ಠ ಐಂದ್ರ ಪ್ರಮತ ಆಪರದ್ವಸವ್ಯ ಹಾಗೆ ಅಂತ. ಆಮೇಲೆ ಜಾಪಾಲ ಅಂತ ಗೋತ್ರ. ಅದಕ್ಕೆ ವೈಶ್ವಾಮಿತ್ರ ದೈವರಾತ ಔತಲ.
ಆಮೇಲೆ ಜಾಪಾಲಿ ಹಾಗೆ ಎಂಬ ಗೋತ್ರ, ಅದಕ್ಕೆ ವೈಶ್ವಾಮಿತ್ರ ದೈವರಾತ ಔತಲ. ಆಮೇಲೆ ಜಾಮದಗ್ನ್ಯ, ಜಾಪಾಲಿ ಇನ್ನೊಂದು ಪ್ರವರ, ಭಾರ್ಗವ ವೈತಹವ್ಯ ರೈವಸ. ಆಮೇಲೆ ಜಾಮದಗ್ನ್ಯ ಗೋತ್ರ, ಅದಕ್ಕೆ ಭಾರ್ಗವ ಅವರ್ವ ಜಾಮದಗ್ನ್ಯ ಪ್ರವರ. ಹೀಗೆ 70 ಗೋತ್ರ ನೋಡಿದ್ದಾವೆ. ಇನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಶ್ರೀಕೃಷ್ಣಾಯ ನಮಃ. ವಿಡಿಯೋ ನೋಡಿರಿ, ಎಲ್ಲರಿಗೂ ಹಿಡಿದಿದ್ದರೆ ಅದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಸಂದೇಹ ಆದರೂ ಇದರೊಳಗೆ ಕೇಳಬಹುದು ಅಂತೆಲ್ಲದನ್ನು ಹೇಳ್ತಾವೆ. ಶ್ರೀಕೃಷ್ಣಾಯ ನಮಃ.